ನನ್ನೆಲ್ಲ ಆತ್ಮೀಯ ಸೋದರ ಸೋದರರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಧ್ಯಾಯ ಸರ್ವೈಗ್ಲುಷಾಯ ಬೆನಕ ಏಕತದ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಬುದ್ರೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ 2 ಪುರಾಣದಿಂದ ಆಯ್ದುಕೊಳ್ಳಲಾಗಿದೆ. ಒಂದು ಸ್ಕಂದ ಪುರಾಣದಲ್ಲಿ ಮತ್ತೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಯಾವ್ದು ಈ ಕಥೆ ಅಂದ್ರೆ, ತಾಯಿ ಗಂಗಾದೇವಿ ಹೇಗೆ ಹುಟ್ಟಲು, ಮತ್ತೆ ಶಿವನ ತಲೆಗೆ ಹೇಗೆ ಬಂದು, ಅಲ್ಲಿಂದ ಮತ್ತೆ ಭೂಮಿಗೆ ಬಂದು, ಮತ್ತೆ ತಾಯಿಗೆ ಮತ್ತೊಂದು ಹೆಸರಿದೆ. ಮತ್ತೆ ಆ ತಾಯಿಯೂ ಸಹ ಈ ಭೂಲೋಕದಲ್ಲಿ ಇರುವಂತ ಸರ್ವ ಜನಗಳ ಪಾಪ ತಗೊಂಡ್ರು ಆ ಪಾಪನ ತಾಯಿ ಜಗನ್ಮಾತೆ ಕಳಿಯೋದಿಕ್ಕೆ ಒಬ್ಬ ಋಷಿನ ಮೊರೆ ಹೋದ್ರು. ಯಾರವರು? ಮತ್ತೆ ಒಂದು ಸಮಯದಲ್ಲಿ ಆ ಋಷಿನ ಕಣ್ಮರೆ ಆದಾಗ ಸಾಕ್ಷಾತ್ ಪರಶಿವನೇ ಮತ್ತೊಂದು ನದಿಯ ಮೊರೆ ಹೋಗುವಂದ. ಯಾವ ನದಿ? ಆ ನದಿಯ ಮೂಲಕ ಗಂಗಾದೇವಿಯನ್ನು ಸಹ ತನ್ನ ಪಾಪವನ್ನು ಮೋಕ್ಷಣೆ ಮಾಡಿಕೊಂಡ್ಲು ಅನ್ನೋದು ಈ ಕಥೆಯ ಮೂಲಕ ನಿಮಗೆ ಸುಸ್ಪಷ್ಟವಾಗಿ ತಿಳಿಸ್ತೀನಿ. ಎಲ್ಲೂ ಈ ನನ್ನ ಕಥೆನ ಫಾಸ್ಟ್ ಫಾರ್ವರ್ಡ್ ಮಾಡ್ದಂಗೆ ಮತ್ತೆ ಎಲ್ಲೂ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದೆ, ಅದರಲ್ಲಿ ಪ್ರತಿಯೊಂದು ಅರ್ಥ ನಿಮಗೆ ಹೇಳ್ತೀನಿ. ಗಂಗಾದೇವಿ ಭೂಮಿಗೆ ಬರಲು ಭಗೀರಥ ಕಾರಣ. ಆದ್ರೆ ಆ ಭಗೀರಥ ತನ್ನ ಪೂರ್ವಜರು ಅಂದ್ರೆ ಸಗರ ಚಕ್ರವರ್ತಿಯ ಮೊಮ್ಮಗ ಈ ಭಗೀರಥ. ಸಗರನ್ಗೆ 60,000 ಮಕ್ಕಳು ಒಂದೆಂಟಿಗಾದ್ರೆ ಮತ್ತೊಂದು ಹೆಂಟಿಗೆ ಒಬ್ಬ ಅವನು ಅಸಂಬಚ. ಈ ಸಗರ ಚಕ್ರವರ್ತಿ ಒಮ್ಮೆ ಅಶ್ವಮೇಧ ಯಾಗ ಮಾಡ್ಬೇಕು ಅಂತ 99 ಯಾಗ ಪೂರ್ತಿ ಮಾಡಿದ್ರು. ಇನ್ನೊಂದು ಯಾಗ ಪೂರ್ತಿ ಮಾಡೋ ಅಷ್ಟರಲ್ಲಿ ಈ ಇಂದ್ರ ಏನ್ ಅನ್ಕೊಂಡ, 100 ಯಾಗ ಏನಾದ್ರೂ ಇವ್ರ ಭೂಮಿ ಮೇಲೆ ಪರಿಪೂರ್ಣ ಮಾಡಿಬಿಟ್ರೆ ನನ್ನ ಒಂದು ಪದವಿಗೆ ಕಳಂಕ ಬರುತ್ತೆ, ನಾನು ಬಿಟ್ಕೊಡ್ಬೇಕು ಅನ್ನೋ ಒಂದು ದುರಾಸೆಗೆ ಏನ್ ಮಾಡ್ದ, ಸಗರ ಚಕ್ರವರ್ತಿ ಮಾಡುತ್ತಿದ್ದ ಯಜ್ಞದ ಕುದುರೆಯನ್ನ ಅಪಹರಿಸ್ಕೊಂಡು ಹೋಗಿ ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಜಾಗದಲ್ಲಿ ಅಡಗಿಸಿಟ್ಟ. ಇನ್ನು ಇದನ್ನು ತಿಳಿದಂತ ಸಗರ ಚಕ್ರವರ್ತಿ ತನ್ನ 60,000 ಮಕ್ಕಳನ್ನ ಕಳಿಸ್ತಾ ಅಲ್ಲಿವರೆಗೂ ಭೂಮಿಗೆ ಒಂದು ಕಡೆ ಮಾತ್ರ ನೀರಿತ್ತು. ಈ ಸಗರ ಚಕ್ರವರ್ತಿಯ ಮಕ್ಕಳು ಎಂತ ಪರಾಕ್ರಮಿಗಳು ಅಂದ್ರೆ 60,000 ಜನ ಭೂಮಿಯಲ್ಲಿ ಎಲ್ಲಾ ಕಡೆ ಹಗದೆ ಕೊನೆಗೆ ಪಾತಾಳ ಲೋಕಕ್ಕೂ ಹೋಗಿ ಅಲ್ಲಿ ನೋಡಿದಾಗ ಕಪಿಲ ಮಹರ್ಷಿಗಳು ಸಾಕ್ಷಾತ್ ವಿಷ್ಣು ಭಗವಾನರ ಮತ್ತೊಂದು ಸ್ವರೂಪ. ಅವರು ಯೋಗ ನಿದ್ರೆಯಲ್ಲಿ ಮತ್ತೆ ಧ್ಯಾನದಲ್ಲಿ ಇರುವಂತ ಸಂದರ್ಭದಲ್ಲಿ ಈ ಕುದುರೆನ ಇವರೇ ಅಪಹರಿಸ್ತಾರೆ ಅಂತೇಳಿ ಅವರ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಭಗವಾನ್ ಮಹಾವಿಷ್ಣು ಕಪಿಲ ಮಹರ್ಷಿಗಳು ತನ್ನ ತೀವ್ರ ಕೋಪದಿಂದ ಅವ್ರನ್ನೆಲ್ಲ ನೋಡಿ ಆ ಕ್ಷಣ ಅವರೆಲ್ಲ ಭಸ್ಮವಾಗ್ಬಿಟ್ಟು. ಇದನ್ನು ತಿಳಿದಂತ ಸಗರ ಚಕ್ರವರ್ತಿ ಬಹಳ ದುಃಖಕ್ಕೀಡಾಗಿ ಮತ್ತೊಬ್ಬ ಮಗನಿದ್ನಲ್ಲ, ಅಸಮಂಜಸನ ಮಗ ಅಂಶುಮಾನ್, ಆ ಅಂಶುಮಾನನ ಮಗ ದಿಲೀಪ, ಅವನು ಸಹ ಕುತ್ಕೊಂಡು ಬ್ರಹ್ಮದೇವರನ್ನ ತಪಸ್ ಮಾಡ್ದ. ಆದರೆ ಆಯುಷ್ ಸಾಲಿಲ್ಲ, ಅವನು ತೀರ್ಕೊಂಡ. ಆ ದಿಲೀಪಿನ ಒಬ್ಬ ಮಗ ಇದ್ದ, ಅವನೇ ಭಗೀರಥ. ಆ ಭಗೀರಥ ಆಲೋಚನೆ ಮಾಡಿ ಹೇಗಾದ್ರೂ ಈ ನಮ್ಮ ಪೂರ್ವಜರನ್ನ ರಕ್ಷಿಸ್ಬೇಕು ಅಂತ ಹೇಳಿ ಕಪಿಲ ಮಹರ್ಷಿ ಇದ್ದ ಜಾಗಕ್ಕೆ ಹೋದಾಗ ಆ ಕುದುರೆನ ತಂದ ಮೇಲೆ ಆಲೋಚನೆ ಮಾಡ್ದ. ಮತ್ತೆ ಅಲ್ಲಿಂದ ಬರುವಾಗ ಇವನಿಗೆ ತನ್ನ ಸ್ವತಃ ತಾಯಿಯ ಅಣ್ಣನಾದ ಸುಪರ್ಣ ಗರುಡ ದೇವ ಹೇಳ್ದ, ನೀನು ಈ ನಿನ್ನ ಪೂರ್ವಜರನ್ನ ರಕ್ಷಿಸ್ಬೇಕಂದ್ರೆ ಭಗವಾನ್ ಮಹಾವಿಷ್ಣು ಹತ್ರ ಇರುವಂತ ಗಂಗೆನ ನೀನ್ ತರಬೇಕಾಗುತ್ತೆ ಭೂಮಿಗೆ. ಅಂದ್ರೆ ಅಲ್ಲಿವರೆಗೂ ಶಿವನ ತಲೆಯಲ್ಲಿ ಇರ್ಲಿಲ್ಲ ಅಮ್ಮ. ಹಾಗಾಗಿ ಭಗೀರಥ ಕುತ್ಕೊಂಡು ಬ್ರಹ್ಮದೇವರನ್ನ ಸುಮಾರು ವರ್ಷಗಳ ಕಾಲ ತಪಸ್ ಮಾಡಿದಾಗ ಬ್ರಹ್ಮದೇವರು ಬಂದ್ರು. ಪಾಪ ಇವರು ಫಲಿಸ್ಲಿಲ್ಲ. ಅವ್ರು ಸಲಹೆ ಕೊಟ್ಟಿದ್ದೇನು ಗೊತ್ತಾ, ನನ್ನನ್ನು ನೀನು ಆರಾಧಿಸೋದಕ್ಕಿಂತ ಗಂಗೆನ ಆರಾಧಿಸೋದು. ಮತ್ತೆ ಪಾಪ ಬಂದಂತ ಆ ಭಗೀರಥ ಮತ್ತೆ ತಾಯಿ ಜಗನ್ಮಾತೆನ ಆರಾಧಿಸಿದ್ಮೇಲೆ ಆಯಮ್ಮ ಬಂದು, ನಾನು ಭೂಮಿಗೆನ ಬಂದ್ರೆ ಭೂಮಿ ಬದಲಾಗುತ್ತೆ, ಭೂಮಿ ನನ್ನ ತಡೆಯೋ ಶಕ್ತಿ ಇಲ್ಲ ಅಂದ್ರು. ಮತ್ತೆ ಏನ್ ಮಾಡ್ಬೇಕಮ್ಮ, ನನ್ನ ತಡೆಯುವಂತ ಶಕ್ತಿ ಶಿವನಿಗೆ ಮಾತ್ರ ಇದೆ, ನೀನು ಶಿವನನ್ನು ಆರಾಧಿಸೋದು. ಮತ್ತೆ ಪಾಪ ಭಾಗೀರಥ ಬಂದೆ ಶಿವನ ಕುತ್ಕೊಂಡು ಆರಾಧಿಸಿದ್ರು. ಶಿವನು ಆರಾಧಿಸಿದ್ರೆ ಬಹಳ ಬೇಗ ಬಂದಂತ ಶಿವ ಹೇಳ್ದ, ನಿನ್ನ ಆಸೆ ಏನು ಅಂದ್ರೆ, ಸ್ವಾಮಿ ನನ್ನ ಪೂರ್ವಜರೆಲ್ಲ ಹೀಗಾಗಿದ್ದಾರೆ, ದಯವಿಟ್ಟು ಗಂಗೆನ ತಡೆಯೋ ಶಕ್ತಿ ನೀನೊಬ್ಬನಿಗೆ ಮಾತ್ರ, ಹಾಗಾಗಿ ಗಂಗೆನ ನೀನು ತರಿಸ್ಕೊಂಡು ನನಗೆ ಕೊಡು. ಸರಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಆಯ್ತು ನಿನ್ನ ಇಚ್ಛೆನ ನೆರವೇರಿಸ್ತೀನಿ ಅಂದಾಗ ಗಂಗೆಗೆ
ಎಷ್ಟು ಅಹಂ ಇತ್ತು ಅಂದ್ರೆ ಆ ದೇವಿ ಅನ್ಕೊಂಡ್ಲಂತೆ, ಶಿವ ಎಷ್ಟರ ಮಟ್ಟಿಗೆ ಶಿವ, ಅವನ ತಲೆ ಮೇಲೆ ನನ್ನನ್ನು ಧರಿಸ್ತಾನ, ಅವನ ತಲೆ ಏನ್ ಮಾಡ್ತೀನಿ ನೋಡು, ತುಂಡು ತುಂಡು ಮಾಡ್ತೀನಿ ಅಂತೇಳಿ ಅಮ್ಮ ರಭಸವಾಗಿ ಪರಮಾತ್ಮನ ತಲೆಯ ಮೇಲೆ ಬೀಳಕ್ ನೋಡೋದು. ಆಗ ಪರಮಾತ್ಮ ಎರಡು ತನ್ನ ಕೈಗಳನ್ನ ತನ್ನ ಸೊಂಟದ ಮೇಲೆ ಇಟ್ಕೊಂಡು ವಿರಾಜಮಾನವಾಗಿ ತನ್ನ ಜಡೆಗಳನ್ನ ಅಗಲಿಸಿ ನಿಂತ್ಕೊಂಡ್ರು. ಆಗ ಆ ದೇವಿ ಬಂದಂತ ರಭಸಕ್ಕೆ ಸ್ವಾಮಿ ಆ ಕ್ಷಣ ತನ್ನ ಜಡೆನ ಹೀಗೆ ಗೋಲಾಕಾರದಲ್ಲಿ ಸುತ್ತಿಸಿದ್ರು. ಆ ಗಂಗೆ ಅನ್ಕೊಂಡ್ಲಂತೆ, ಹೇಗಾದ್ರೂ ಈ ಜಡೆಯಿಂದ ಈಚೆ ಬರ್ಬೇಕು ಅಂದ್ರೆ ಮೊದಲೇ ಸರ್ವಾಂತರ್ಯಾಮಿ ಲೋಕಕ್ಕೆ ತಂದೆ 14 ಲೋಕಗಳ ಒಡೆಯ ಅವ್ರ ಮುಂದೆ ಗಂಗೆ ಆಟ ಸಾಲೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಎಷ್ಟು ಸುತ್ತಿದ್ರು ಜಟೆಯಿಂದ ಈಚೆ ಬರಕ್ ಆಗಲೇ ಇಲ್ಲ. ಸ್ವಾಮಿ ಜಟಾಧರ ತನ್ನ ತಲೆಯಲ್ಲಿ ಅಮ್ಮನ್ನ ಬಂಧಿಸಿಟ್ಟ. ಮತ್ತೆ ಅಮ್ಮನ್ನ ಬಿಡೋದು ಹೇಗೆ? ಆವಾಗ ಭಗೀರಥ ಹೇಳ್ದ, ಸ್ವಾಮಿ ನಿನ್ನ ತಲೆಯಲ್ಲಿ ಬಂಧಿಸಿಟ್ಟಿದ್ಯಾ, ನನಗೆ ದಯವಿಟ್ಟು ಕೊಡು ಅಂದಾಗ, ನಾನೇನಾದ್ರೂ ಇದನ್ನ ಬಿಟ್ರೆ ಭೂಮಿ ಅಲ್ಲೋಲೋಲ ಕಲ್ಲ ಆಗ್ಬಿಡುತ್ತೆ, ಹಾಗಾಗಿ ನಾನು ಆಲೋಚನೆ ಬೇಡ ಅಂದ್ಬಿಟ್ಟು ಸ್ವಾಮಿ ತನ್ನ ಒಂದು ಜಟೆಯಲ್ಲಿ, ಅಂದ್ರೆ ಡ್ಯಾಮ್ ಅಲ್ಲಿ 5-6 ಚಾನಲ್ ಇರುತ್ತೆ, ಅದ್ರಲ್ಲಿ ಒಂದೇ ಒಂದು ಚಾನಲ್ ಓಪನ್ ಮಾಡೋದಕ್ಕೆ ಬರುತ್ತಲ್ಲ, ಆ ರೀತಿ ಗಂಗೆನ ತನ್ನ ಒಂದು ಜಟೆನ ಓಪನ್ ಮಾಡಿದಾಗ ಅಲ್ಲಿಂದ ಬಂದು ತಾಯಿ ಜಗನ್ಮಾತೆ ಭೂಮಿಗೆ ಬರುವಾಗ ಅಲ್ಲಿಂದ ಬಳಸ್ಕೊಂಡು ಹೋಗ ಅನೇಕ ದೇವತೆಗಳು, ಯಕ್ಷರು, ಕಿನ್ನರು ಎಲ್ಲರೂ ಬಹಳ ಸಂತೋಷಪಟ್ಟು ತಾಯಿ ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರರಾದ್ರಂತೆ. ಹಾಗೆ ಅಲ್ಲಿಂದ ಬರ್ತಾ 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 ಜಾಹ್ನವಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಜಾಹ್ನವಿ ಮಹರ್ಷಿಗಳ ಆಶ್ರಮವೆಲ್ಲ ಧ್ವಂಸ ಮಾಡಿಬಿಟ್ಲಂತೆ. ಇದನ್ನ ಅರಿತಂತ ಜಾಹ್ನವಿ ಮಹರ್ಷಿ ಏನ್ ಮಾಡಿದ್ರಂತೆ, ಓಹೋ ಗಂಗೆ ನಿನ್ಗೆ ಇಷ್ಟೊಂದು ಸೊಕ್ಕ ಇದು ಅಂದ್ಬಿಟ್ಟು ತನ್ನ ದಿವ್ಯ ಮಂತ್ರದಿಂದ ತಾಯಿ ಗಂಗಾ ಮಾತೆಯನ್ನ ಕೈಗೆ ತಗೊಂಡು ಒಂದೇ ಸರಿ ಸ್ವಾ ಮಾಡ್ಬಿಟ್ಟಂತೆ. ಈ ಭಾಗೀರಥ ಬರ್ತಾ ಇದ್ದಾನೆ, ಕಣ್ಣಿಗೆ ಕಾಣ್ತಾನೆ, ಶಬ್ದನೂ ಇಲ್ಲ, ಏನಿದು ಹಿಂಗಾಗೋಯ್ತು ತಿರುಗಿ ನೋಡಿದ್ರೆ ಅವಾಗ ಅರ್ಥ ಆಯ್ತಂತೆ, ಓಹೋ ಇದು ಜಾಹ್ನವಿ ಮಹರ್ಷಿಗಳೇ ಕಾರಣ. ಹಾಗಾದ್ರೆ ಜಾಹ್ನವಿ ಮಹರ್ಷಿಗಳದ್ದು ಹೋಗಿ ಮತ್ತೆ ನಾನು ಭಿನ್ನವಿಸ್ಕೊಂಡ್ರಂತೆ, ಸ್ವಾಮಿ ಹಿಂಗಾಗಿದೆ ಅನ್ನೋದ ಅವನ್ನ ಭಿನ್ನವಿಸ್ಕೊಳ್ಳೋದಕ್ಕೆ ಬಹಳ ಸಂತುಷ್ಟನಾಗಿ, ಬಾಯಲ್ಲಿ ಬಿಟ್ರೆ ಅದು ಸರಿಗಿರೋದಿಲ್ಲ, ಮತ್ತೆ ಅದು ಪವಿತ್ರ ಆಗೋದಿಲ್ಲ ಅಂತೇಳಿ ತನ್ನ ಬಲಗೈಯ ಮೂಲಕ ಗಂಗೆನ ಬಿಟ್ರಂತೆ. ಅಂದಿನಿಂದ ಗಂಗೆಗೆ ಜಾಹ್ನವಿ ಅನ್ನೋ ಹೆಸರು ಬಂತು. ಅಲ್ಲಿಂದ ಬಂದು ಪಾತಾಳಕ್ಕೆ ಕರ್ಕೊಂಡೋಗಿ ತನ್ನ ಪೂರ್ವಜರೆಲ್ಲ ಪಿಶಾಚ ರೂಪದಲ್ಲಿದ್ದರು. ಅವ್ರು ಯಾವಾಗ ಗಂಗೆ ಆ ಬೂದಿ ಮೇಲೆ ಹರಿದಿದ್ದೆ ಆ ಕ್ಷಣ ಆ ಆತ್ಮಗಳಿಗೆಲ್ಲ ಸಂತೋಷ ಸಿಕ್ಕಿ ಎಲ್ಲ ಸ್ವರ್ಗಸ್ಥರಾಗಿ ಇವನ್ನ ಆಶೀರ್ವಾದ ಮಾಡಿದ್ರು. ಈ ರೀತಿ ಭೂಮಿಗೆ ಬಂದು ಗಂಗೆ. ಆದ್ರೆ ಈ ಗಂಗೆ ಇದಕ್ಕಿಂತ ಮುಂಚೆ ಹಿಮಾಚಲ ಪರ್ವತದ ಮೇನಕಾದೇವಿಯ ದೊಡ್ಡ ಮಗಳಾಗುತ್ತದ್ದು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಈ ದೇವಿನ ತಗೊಂಡೋಗಿ ತನ್ನ ಸ್ವರ್ಗದಲ್ಲಿ ಇಟ್ಕೊಂಡ್ರು. ಆದ್ರೆ ಈ ದೇವಿ ಹುಟ್ಟಿದ್ದು ಹೇಗೆ ಅಂದ್ರೆ ಪರಮಾತ್ಮನ ಪಾದದಲ್ಲಿ ಹುಟ್ಟಿದ್ಲು. ಆ ಪರಮಾತ್ಮನ ಪಾದದಲ್ಲಿ ಹುಟ್ಟಿದಕ್ಕೆ ಅಷ್ಟು ಶ್ರೇಷ್ಠತೆ ಮತ್ತು ಅಷ್ಟು ಪವಿತ್ರತೆ ಇರೋದು ಈ ಗಂಗೆಗೆ. ಆ ಗಂಗೆಯಲ್ಲಿ ಯಾರು ಮಿಂದು ಸ್ನಾನ ಮಾಡ್ತಾರೋ ಅವ್ರಿಗೆ ಸರ್ವ ಪಾಪಗಳನ್ನೂ ಸಹ ತೊಳೆಯೋಳು. ಭೂಮಿಗೆ ಬರೋಕ್ ಮುಂಚೆ ಶ್ರೀಕೃಷ್ಣ ಭಗವಾನ್ ಹತ್ರ ಕೇಳ್ಕೊಂಡಂತೆ, ಸ್ವಾಮಿ ನಾನು ಭೂಮಿಗೆ ಹೋಗಲ್ಲ, ಬರೀ ಪಾಪಿಗಳ ತುಂಬಿರೋ ಈ ಪ್ರಪಂಚದಲ್ಲಿ ನನ್ನನ್ನು ಯಾವ ರೀತಿ ಅಂದ್ರೆ ಉಪಯೋಗಿಸ್ಕೊಳ್ತಾರೆ, ನನ್ನ ಕೆಟ್ಟ ರೀತಿ ಉಪಯೋಗಿಸ್ಕೊಳ್ತಾರೆ, ನಾನು ಅವ್ರ ಪಾಪಗಳೆಲ್ಲ ತಗೋಬೇಕಲ್ಲ. ಅವ್ರು ಹೇಳ್ತಾರೆ, ಪರಮಾತ್ಮ ಬರೀ ಪಾಪಿಗಳೇ ಇರೋದಿಲ್ಲ, ಪುಣ್ಯವಂತರು ಇರ್ತಾರೆ. ಯಾವಾಗ ಪುಣ್ಯವಂತರು ಬಂದು ನಿನ್ನ ನದಿಯಲ್ಲಿ ಸ್ನಾನ ಮಾಡ್ತಾರೋ ನಿನ್ನ ಪಾಪಗಳೆಲ್ಲ ಪ್ರಕ್ಷಣೆ ಆಗುತ್ತೆ, ನಾನಿದ್ದೀನಿ, ನೀನು ಧೈರ್ಯವಾಗಿ ಹೋಗು ಅಂತ ಹೇಳ್ತಾರೆ. ಅಂದಿನಿಂದ ತಾಯಿ ಜಗನ್ಮಾತೆ ಹಿಮಾಲಯದಿಂದ ಹರ್ಕೊಂಡು ಬಂದು ಕಾಶಿ ಕ್ಷೇತ್ರ, ಪ್ರಯಾಗ ಕ್ಷೇತ್ರ ಅಂದ್ರೆ ಕೊನೆಗೆ ಸಮುದ್ರಕ್ಕೆ ಸೇರ್ತಾಳೆ. ಆದ್ರೂ ಈ ನದಿಗಳಿಗೆ ಮನುಷ್ಯರು ಮಾಡುವಂತ ಪಾಪಗಳನ್ನೆಲ್ಲ ತಾವು ತೆಗೆದುಕೊಂಡು ಪ್ರತಿ ದಿನ ರಾತ್ರಿ 12 ಗಂಟೆಯಿಂದ 3 ಗಂಟೆಯೊಳಗೆ ನದಿ ದೇವತೆಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಎಲ್ಲಿ ಬರ್ತಾರೆ ಅಂತ ಕೇಳ್ತೀರಾ? ಬ್ರಹ್ಮದೇವರಿಗೆ ಒಮ್ಮೆ ಕೇಳದಂತೆ, ಸ್ವಾಮಿ ನಾವು ಈ ಪಾಪ ಜನಗಳ ಮಾಡೋದಂತ ಕರ್ಮಗಳೆಲ್ಲ ಪಾಪಗಳನ್ನ ನಾವು ತಗೊಂಡು ನಮ್ಮ ರೂಪಗಳೇ ವಿಪೂಪವಾಗಿದೆ, ಇದಕ್ಕೆ ಪರಿಹಾರವೇನು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ಶಿವನ ಹೃದಯದಲ್ಲಿ ಹುಟ್ಟಿದಂತ ಕುಕ್ಕುಟ ಮುನಿ ಅನ್ನೋ ಋಷಿ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ ಆಟಕೇಶ್ವರ ಅನ್ನೋ ಲಿಂಗನ ಪೂಜೆ ಮಾಡಿಕೊಂಡು ಆ ಭಯಂಕರದ ಕಾಡಿನಲ್ಲಿ ಇದ್ದಾರೆ. ಅವ್ರಿಗೊಬ್ಬ ಶಿಷ್ಯ ಇದ್ದಾನೆ, ಅವನ ಪಾದಗಳನ್ನ ನೀವು ಅತ್ಯಂತ ಶುದ್ಧವಾಗಿ ತೊಳೆದು ಅವನ್ನ ನಮಿಸಿದ್ದೆ ಅಲ್ಲಿ ನಿಮ್ಮ ಪಾಪಗಳು ಪ್ರಕ್ಷಣೆ ಆಗತ್ತೆ ಅಂತ ಬ್ರಹ್ಮದೇವರ ಸಲಹೆ ಕಳಿಸ್ತಾರೆ. ಅಲ್ಲಿಂದ ಪ್ರತಿದಿನ ಗಂಗಾ, ಯಮುನಾ, ಸರಸ್ವತಿ 3 ದೇವತೆಗಳು
ಬೆಳಿಗ್ಗೆ ಅಷ್ಟು ಶುಭ್ರವಾಗಿದ್ದು ಸಂಜೆ ಅಷ್ಟರಲ್ಲಿ ಕಪ್ಪಗಾಗ್ಬಿಡೋದಂತೆ. ಯಾಕಂದ್ರೆ ಮನುಷ್ಯನ ಪಾಪಗಳು ಇವರು ತಗೊಳ್ಳೋರಂತೆ. ಇಂದ ಹೊರಟು ಬಂದಂತ ಈ 3 ನದಿ ದೇವತೆಗಳು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಸರಿಸುಮಾರು ಒಂದು 20 ಕಿಲೋಮೀಟರ್ ಹೊರಗಡೆ ಬಂದಾಗ ಅದು ಭಯಾನಕವಾದ ಕಾಡು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ವಲ್ಲಿಸೇನ ಮದುವೆ ಆಗಿದೆ ಅಂತ ಸ್ಥಳ. ಅಲ್ಲಿ ಒಂದು ಅಟಕೇಶ್ವರ ಲಿಂಗ, ಅಲ್ಲಿ ಒಂದು ಆಶ್ರಮ ಮಾಡಿಕೊಂಡು ಈ ಕುಕ್ಕುಟ ಮುನಿ ಮತ್ತೆ ಅವ್ರ ಶಿಷ್ಯ ವಾಸವಾಗಿದ್ರು. ಆ ವಾಸವಾಗಿದ್ದಂತ ಜಾಗಕ್ಕೆ ಪ್ರತಿ ರಾತ್ರಿ ಈ 3 ದೇವತೆಗಳು ಬಂದು ಆ ಶಿಷ್ಯನನ್ನ ಕಾಲ್ನ ತೊಳೆದು ಆ ನೀರ್ನ ಇವರು 3 ಜನ ಪ್ರೋಕ್ಷಣೆ ಮಾಡ್ಕೊಂಡಾಗ ಇವರಿಗಿದ್ದಂತ ಈ ಪರಿಪೂರ್ಣ ಪಾಪ ಎಲ್ಲ ಮತ್ತೆ ಭ್ರಷ್ಟ ಆಗಿ ಸಂಪೂರ್ಣ ಫಳ 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 ಅಂತ ಮೊದಲಿಗಿನ ತುಂಬಾ ಚೆನ್ನಾಗಿ ಹೊಳೆಯೋರಂತೆ. ಈ ರೀತಿ ಪ್ರತಿದಿನ ನದಿ ದೇವತೆಗಳು ಬಂದು ಸೇವೆ ಮಾಡಿಕೊಂಡು ತಮ್ಮ ಪಾಪಗಳನ್ನ ಪ್ರಶ್ನೆ ಮಾಡ್ಕೊಂಡು ತೊಳ್ಕೊಂಡು ಹೋಗೋದಂತೆ. ಒಂದು ದಿನ ಹೀಗೆ ಇದ್ದಾಗ ಈ ಕುಕ್ಕುಟ ಮುನಿ ಮತ್ತೆ ಶಿಷ್ಯ, ಯಾಕಂದ್ರೆ ಶಿವನ ಹೃದಯದಲ್ಲಿ ಬಂದವರಲ್ಲ, ಹಾಗಾಗಿ ಮುಂದೆ ನಡೆಯುವಂಥದ್ದು ಪರಮಾತ್ಮನಿಗೆ ಗೊತ್ತಿತ್ತು. ಹಾಗಾಗಿ ಮತ್ತೆ ಅವ್ರನ್ನ ತನ್ನ ಲೈಕೆ ಮಾಡಿಕೊಟ್ರು. ಅಲ್ಲಿ ಮತ್ತೆ ಬಂದು ನೋಡಿದಾಗ ಆ ಆಶ್ರಮ ಇಲ್ಲ, ಮತ್ತೆ ಆ ಶಿಷ್ಯನ ಇಲ್ಲ. ಮತ್ತೆ ಇವರು ಗೋಚಿಗೆ ಬಿದ್ರು. ಮತ್ತೆ ಆ ಕ್ಷಣ ಪರಮಾತ್ಮನಾದ ಬ್ರಹ್ಮನಲ್ಲಿ ಹೋಗಿ ಕೇಳಿದ್ರು. ಆ ಬ್ರಹ್ಮ ಕೊಟ್ಟಂತ ಸಲಹೆ, ಈ ಕ್ಷಣ ನೀವು ಇದಕ್ಕೆ ಮೂಲ ಕಾರಣ ಮತ್ತೆ ಇದಕ್ಕೆ ನಿಮಗೆ ಸರಿಯಾದ ಮಾರ್ಗೋಪಾಯ ತಿಳಿಸೋರು ಪರಮಾತ್ಮನಾದ ಪರಶಿವ ಒಬ್ಬನೇ. ಈ ಕ್ಷಣ ನೀವು ಅಲ್ಲಿ ಹೋಗಿ ಅವ್ರನ್ನ ಮೊರೆ ಬಿದ್ದಾಗ ನಿಮ್ಗೆ ಖಂಡಿತ ಇದರಿಂದ ಮುಕ್ತಿ ಕೊಡ್ತಾರೆ. ಅದು ಅಲ್ಲಿಂದ ಸೀದಾ ಬಂದಂತ ಗಂಗಾದೇವಿ ಮತ್ತೆ ಯಮುನಾದೇವಿ, ಸರಸ್ವತಿ ದೇವಿ ಬಂದು ಪರಮಾತ್ಮನಾದ ಪರಶಿವನನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಿಸಿ ಅವ್ರನ್ನ ಕೇಳ್ಕೊಂಡಾಗ ಆ ಪರಮಾತ್ಮ ಕೊಟ್ಟಂತ ಉತ್ತರ ಏನು ಅಂತ ಕೇಳ್ತೀರಾ, ಆಶ್ಚರ್ಯ ಬೀಳ್ತೀರಾ. ಅವಾಗ ಹೇಳ್ತಾರೆ, ನೀವು ಈ ಕ್ಷಣ, ಯಾಕಂದ್ರೆ ನೀವು ಪರಮಾತ್ಮನ ಪಾದದಲ್ಲಿ ಹುಟ್ಟಿದಿರ ನಿಜ, ಆದರೆ ನಿಮ್ಮಗಳ ಪಾಪಗಳನ್ನ ತೊಳೆಯೋದಕ್ಕೆ ಮತ್ತೊಂದು ಶ್ರೇಷ್ಠ ನದಿ ಇದೆ. ಆ ನದಿಯಲ್ಲಿ ನೀವು ಪ್ರತಿದಿನ ಬೇಡ, ವರ್ಷಕ್ಕೆ 1 ದಿನ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ದಿನ ಹೋಗಿ ಆ ನದಿನ ನೀವು ನೋಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಪೂಜಿಸಿ ನೀವು ಅದರಲ್ಲಿ ಮಿಂದಿದ್ದೆ ಅದರಲ್ಲಿ ನಿಮ್ಮ ಸರ್ವ ಪಾಪಗಳು ಹೊರಟೋಗುತ್ತೆ ಅಂದರು. ಯಾವ ನದಿ? ಪರಮಾತ್ಮ ಕೊಟ್ಟಂತ ಸಲಹೆ ಕೆಳಗೆ ಆಶ್ಚರ್ಯ ಬಿಡ್ತೀರಾ. ಕರ್ನಾಟಕದಲ್ಲಿ, ಅದು ಕೊಡಗಿನಲ್ಲಿ ಹುಟ್ಟಿ ಮೈಸೂರಲ್ಲಿ ಹರಿದು ಕೊನೆಗೆ ಅದು ಶ್ರೀರಂಗ ಸ್ವಾಮಿಯ ಪಾದವನ್ನು ತೊಳೆದು ಮತ್ತೆ ಸಮುದ್ರಕ್ಕೆ ಸೇರ್ತಾಳೆ, ಅವಳೇ ಕಾವೇರಿ. ಅಂದ್ರೆ ಕಾವೇರಿ ಆಗುಟ್ಟು ಅಂತಂದ್ರೆ ನೀವು ಆಶ್ಚರ್ಯ ಬೀಳ್ತೀರಾ. ಈ ಕಾವೇರಿ ಭಗವಾನ್ ಮಹಾವಿಷ್ಣುವಿನ ಬಲ ಪಾರ್ಶ್ವದಲ್ಲಿ ಹುಟ್ಟದ್ಲಂತೆ, ಅದಕ್ಕೆ ಅಷ್ಟು ಶ್ರೇಷ್ಠತೆ ಕೊಟ್ಟರು. ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕಲ್ಲ, ಗಂಗೆಗಿನ ಶ್ರೇಷ್ಠ ಈ ಕಾವೇರಿ. ಈ ಕಾವೇರಿಗೆ ಯಾರು ಪ್ರತಿ ವರ್ಷ ಬಾಗಣ ಕೊಟ್ಟು ಆ ದೇವಿನ ಪೂಜೆ ಮಾಡ್ತಾರೋ ಅವರಿಗೆ ಯಾವತ್ತೂ ನೀರಿನ ಬಾಧೆ ಇರಲ್ಲ. ಮತ್ತೆ ನೀವು ಎಲ್ಲೋದ್ರೂ ನಿಮ್ಗೆ ನೀರು ಸಿಗುತ್ತೆ. ಜೊತೆಗೆ ನೀವು ತೋರಿಸಿರುವಂತ ಮನೆಯಲ್ಲಿ ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗ್ಬೋದು, ಇದನ್ನ ಎಲ್ಲನೂ ಸಹ ಆ ದೇವಿಗೆ ನೀವು ಬಾಗಣ ಕೊಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ದಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ. ಜೊತೆಗೆ ನೀರಲ್ಲಿ, ಅಂದ್ರೆ ಆ ನೀರ್ನೆಲ್ಲ ಏನ್ ಮಾಡ್ತಾರೆ, ಕೆಲವೊಬ್ರೆಲ್ಲ ಏಕಾಏಕಿ ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಏಕಾಏಕಿ ನದಿಲಿ ಯಾವತ್ತೂ ಸ್ನಾನ ಮಾಡಬಾರ್ದು ಸ್ನೇಹಿತರೆ. ನದಿಗೆ ಇಳಿಯೋಕೆ ಮುಂಚೆ ಒಂದು ಚಂಬು ತಗೊಂಡೋಗಿ ಕೈ ಕಾಲನ್ನ ತುಳ್ಕೊಂಡು 1 ಹಿಡಿ ಮಣ್ಣ ತಗೊಂಡು ಒಂದು ಮಂತ್ರ ಬರುತ್ತೆ. ಆ ಮಂತ್ರನ ಇಲ್ಲಿ ಹೇಳಕ್ಕಾಗೋದಿಲ್ಲ, ಆದ್ರೂ ಇಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ಸರ್ವ ಪಾಪಗಳನ್ನ ತುಳಿ ಅಂತೇಳಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ 2 ಕೈಲಿ ಮಣ್ಣು ತಗೊಂಡು ಆ ನದಿಗೆ ಹಾಕಿ ಆ ಕೈ ಕಾಲು ತೊಳ್ಕೊಂಡು ಮತ್ತೆ ನಮಸ್ಕಾರ ಮಾಡಿ ಆಮೇಲೆ ನದಿಗೆ ಇಳಿಬೇಕು. ಆ ನದಿಲೂ ಅಷ್ಟೇ ಉಗುಳಬಾರ್ದು, ಮತ್ತೆ ಸೀನಬಾರ್ದು, ಮತ್ತೆ ನಮ್ಮ ಮಲಮೂತ್ರಗಳು ಸಹ ಬಿಡಬಾರ್ದು. ಎಂಥ ದೋಷ ಅಂದ್ರೆ, ಎಂಥ ನರಕಕ್ಕೆ ಹೋಗ್ತೀರಾ ಅಂದ್ರೆ, ಕುಂಬಿಪಾಕ ಅನ್ನೋ ನರಕ ಇದೆ, ಅದನ್ನು ತಗೊಂಡೋಗಿ ನಿಮ್ಮ ಮಲಗಳು ನಿಮ್ಮನ್ನೇ ಕೂಡಿಸ್ತಾರೆ. ಎಚ್ಚರಿಕೆ. ತಿಳಿಯೋದು ಮಾಡದೆ ಅದಕ್ಕೆ ಕ್ಷಮಿಸಿದ, ಅದೇ ತಿಳಿದು ಮಾಡಿದ್ರೆ ಅದಕ್ಕೆ ಕ್ಷಮನೆ ಇಲ್ಲ. ಹಾಗಾಗಿ ಸ್ನೇಹಿತರೆ, ನದಿಗೆ ಹೋಗೋಕೆ ಮುಂಚೆ ಇಷ್ಟೆಲ್ಲ ಮಾಡಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಿಸಿ ಹೋಗಿದ್ದಲೆ ನಿಮ್ಮ ಸರ್ವ ಪಾಪಗಳನ್ನು ಸಹ ದೇವಿ ತೊಳಿತಾಳೆ ಅನ್ನೋ ಈ ಕತೆ ಮೂಲಕ ನಿಮ್ಗೆ ಹೇಳಿದ್ದೀನಿ. ಗಂಗೆ ಎಷ್ಟು ಪವಿತ್ರಳೋ ಅದಕ್ಕಿಂತ ಪವಿತ್ರಳು ನಮ್ಮ ಕಾವೇರಿ ಅಂತ ಈ ಕತೆ ಮೂಲಕ ನಿಮ್ಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಕತೆ ತಮ್ಗಿಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕತೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಕತೆಗೆ ಬಂದು ಕಾಡ್ತೀನಿ. ಸ್ವಸ್ತಿ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗೇಣ ಮೈ ಮಹಿಷ ಗೋ ಬ್ರಾಹ್ಮಣ ಶಿವಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ
ಧನ್ಯವಾದಗಳು ಹೇಳ್ತಾ ಮತ್ತೊಂದು ಕತೆಗೆ ಮುಂದಿನ ವಾರ ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಬಹುಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡೋದಕ್ಕೆ ನಿಮ್ಮೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮುಂದಿನ ವಾರ ಬಂದು ಕಾಣ್ತೀನಿ. ನಮಸ್ಕಾರ.